ಇಂತ ಒಂದು ಲೊಕೇಶನ್ ಅಲ್ಲಿ ಸೈಟ್ ಈ ತರ ಸಿಗೋದು ಅಂದ್ರೆ ತುಂಬಾ ಕಷ್ಟ ಇದೆ. ಸೊ ಅದರಿಂದಾಗಿ ಸಿಟಿ ಮಧ್ಯೆ ಸಿಗೋದು ಸ್ವಲ್ಪ ಕಷ್ಟ ಇದೆ. ತುಂಬಾ ಜನ ಮೆಸೇಜ್ ಮಾಡಿ ಕಾಲ್ ಮಾಡಿ ಕೇಳ್ತಾ ಇದ್ದಿದ್ದು ಒಂದೇ, ಬನಶಂಕರಿ ಸರೌಂಡಿಂಗ್ ಅಲ್ಲಿ ಒಂದು ಒಳ್ಳೆ ಸೈಟ್ ನ ತೋರಿಸಿ ಅಂತ. PG ಕಟ್ಟಬೇಕು ಅಥವಾ ಮನೆ ಕಟ್ಕೊಂಡಿರುವಂತದ್ದು ಒಂದು ಒಳ್ಳೆ ಸೈಟ್ ನ ತೋರಿಸಿ ಅಂತ ಹೇಳ್ತಾ ಇದ್ರಿ. ಈ ಜಾಗದಲ್ಲಿ ನೀವೇನಾದ್ರೂ ಒಂದು ಒಳ್ಳೆ ರೆಂಟಲ್ ಇನ್ಕಮ್ ಬರುವಂತ ಬಿಲ್ಡಿಂಗ್ ಕಟ್ಟಿದ್ರೆ 1 BHK ನಿಮ್ಗೆ 15,000 ಆಗುತ್ತೆ. 2 BHK ಬಂದು ನಿಮ್ಗೆ 25,000. ಒಳ್ಳೆ ರೆಂಟಲ್ ಇನ್ಕಮ್ ನ ನೀವು ತಗೋಬಹುದು. ಈ ಸೈಟ್ ಇಂದ ನಿಮ್ಗೆ ಬಸ್ ಸ್ಟಾಪ್ ಕೂಡ ಹತ್ರ ಇದೆ, ಮೆಟ್ರೋ ಸ್ಟೇಷನ್ ಕೂಡ ಹತ್ರ ಇದೆ. ಲೀಗಲ್ ಎಲ್ಲ ಕ್ಲಿಯರ್ ಇದೆ. ನೀವು ಯಾವ ಬ್ಯಾಂಕ್ಗೆ ಎಲ್ಲೋಗಿ ತೋರಿಸಿದ್ರು ಲೀಗಲ್ ನಮಗೆ ಪ್ರಾಬ್ಲಮ್ ಇಲ್ಲ, ಲೋನ್ಸ್ ಆಗುತ್ತೆ. ಹಾಯ್ ಗೈಸ್, ಮತ್ತೊಮ್ಮೆ ಸ್ವಾಗತ ಅನ್ಲಾಕ್ ಕರ್ನಾಟಕ ಯೂಟ್ಯೂಬ್ ಚಾನಲ್ ಹಾಗೂ ಫೇಸ್ಬುಕ್ ಪೇಜ್ಗೆ. ನಾನು ನಿಮ್ಮ ತನ್ವೀರ್ ಹಾಗೂ ಧನುಷ್ ಜೊತೆ. ಇವತ್ತು ನಾವು ನಿಮ್ಗೆ ಒಂದು ಸೈಟ್ ನ ತೋರಿಸ್ತಾ ಇದೀವಿ. ಅದು ಬಂದು ನಿಮ್ಗೆ ಡೈಮೆನ್ಷನ್ ಬಂದು 40-60 ಆಗಿರುತ್ತೆ. ದ ಕ್ಯಾಪಿಟಲ್ ಗ್ರೂಪ್ ಕಡೆಯಿಂದ ಸಿಗ್ತಾ ಇರುವ ಡೈರೆಕ್ಟ್ ಓನರ್ ಪ್ರಾಪರ್ಟಿ ಇದಾಗಿದೆ. ಬನಶಂಕರಿ 3rd ಸ್ಟೇಜ್ ಇಟ್ಮಡ್ಗು AGS ಲೇಔಟ್ ಅಂದ್ರೆ ತುಂಬಾ ಜನರಿಗೆ ಗೊತ್ತಿರುತ್ತೆ. ತುಂಬಾ ಹಳೆ ಲೇಔಟ್ ಇದು. ಸೊ ಆ ಲೇಔಟ್ ಅಲ್ಲಿ ಇವಾಗ ಒಂದೇ ಸೈಟ್ ನಿಮ್ಗೆ 40-60 ಸೈಟ್ ಬಂದು ಇವಾಗ ಸೇಲಿಗಿದೆ. ಬನ್ನಿ ಹಾಗಿದ್ರೆ ಈ ಸೈಟ್ ಬಗ್ಗೆ ಕಂಪ್ಲೀಟ್ ಆಗಿ ಇನ್ಫಾರ್ಮೇಶನ್ ತಗೊಳ್ಳೋಣ. ವೀಕ್ಷಕರೇ, ಇವಾಗ ನಮ್ ಜೊತೆ ಇದ್ದಾರೆ ದ ಕ್ಯಾಪಿಟಲ್ ಗ್ರೂಪ್ ಕಡೆಯಿಂದ ನೀರಜಾ ಮ್ಯಾಮ್ ಅವರು. ಅವರೊಂದಿಗೆ ಈ ಸೈಟ್ ಬಗ್ಗೆ ಕಂಪ್ಲೀಟ್ ಆಗಿ ಇನ್ಫಾರ್ಮೇಶನ್ ತಗೊಳ್ಳೋಣ. ನಮಸ್ತೆ ಮ್ಯಾಮ್. ನಮಸ್ತೆ ಸರ್, ಹೇಳಿ ಮ್ಯಾಮ್. ಎಕ್ಸಾಕ್ಟ್ ಆಗಿ ಲೊಕೇಶನ್ ಎಲ್ಲಿ ಬರ್ತಾ ಇದೆ ಸರ್? ಲೊಕೇಶನ್ ಬಂದ್ಬಿಟ್ಟು ಬನಶಂಕರಿ 3rd ಸ್ಟೇಜ್ ಇಟ್ಮಡ್ಗು AGS ಲೇಔಟ್ ಸರ್. ಲೊಕೇಶನ್ ಎಕ್ಸಾಕ್ಟ್ಲಿ ಲೊಕೇಟ್ ಆಗಿರೋದು AGS ಲೇಔಟ್. AGS ಲೇಔಟ್ ಅಲ್ಲಿ ಲೊಕೇಟೆಡ್ ಆಗಿರೋದು. ಸೈಟ್ ಇಂದ ಮೆಟ್ರೋ ಸ್ಟೇಷನ್ ಎಲ್ಲ ಬಸ್ ಫೆಸಿಲಿಟಿ ಯಾವ ತರ ಇದೆ? ಬಸ್ ಫೆಸಿಲಿಟಿ ಮ್ಯಾಕ್ಸ್ ನಿಮಗೆ 200 ಮೀಟರ್ಸ್ ಅಲ್ಲೇ ಇದೆ. ಮೆಟ್ರೋ ಸ್ಟೇಷನ್ ನಾಯಂಡಹಳ್ಳಿ ಇಸ್ ವೆರಿ ನಿಯರ್ ಬೈ. ಅದೊಂದು 2 ಕಿಲೋಮೀಟರ್ಸ್ ಹತ್ರದಲ್ಲೇ ಇದೆ ನಿಮ್ಗೆ. ಓಕೆ. ಸೊ ಸರೌಂಡಿಂಗ್ ಸ್ಕೂಲ್ಸ್ ಕಾಲೇಜಸ್ ಬಗ್ಗೆ? ಸ್ಕೂಲ್ಸ್ ಶ್ರೀ ಚೈತನ್ಯ ಇದೆ, ಅಕ್ಷರ ಸ್ಕೂಲ್ ಇದೆ, ಪ್ರೆಸಿಡೆನ್ಸಿ ಸ್ಕೂಲ್ ಇದೆ, ಎಲ್ಲ ICSE ಸಿಲೆಬಸ್ ಅಪ್ಗ್ರೇಡೆಡ್ ಸ್ಕೂಲ್ಸ್ ಇದೆ ಸರ್. ಓಕೆ. ಸೊ ಇದೊಂದು ಒಳ್ಳೆ ಹೈಲೈಟ್ ಲೊಕೇಶನ್ ಅಲ್ಲಿ ಇರುವಂತ ಪ್ಲೇಸ್. ಹೌದು ಸರ್. ಸೊ ಇಲ್ಲಿ ನಮಗೆ ರೆಂಟಲ್ ಇನ್ಕಮ್ ಯಾವ ತರ ಬರುತ್ತೆ ಸರ್? ರೆಂಟಲ್ ಇನ್ಕಮ್ ಇಲ್ಲಿ 1 BHK 2 BHK 3 BHK ಏನಾದ್ರೂ ಮಾಡ್ಕೋಬಹುದು. 1 BHK ಬಂದ್ಬಿಟ್ಟು 15K ಅಲ್ಲಿ ಓಡ್ತದೆ. 15K ಹೋಗುತ್ತೆ. ಹೌದು ಸರ್, ಹೌದು. 2 BHK ಬಂದ್ಬಿಟ್ಟು 25 ಇದೆ. 3 ವಿತೌಟ್ ಇನ್ ಮೇಂಟೆನೆನ್ಸ್ ನಿಮ್ಗೆ 30 ವರೆಗೂ ಕೊಡ್ತಾ ಇದಾರೆ ಸರ್. 30 ವರೆಗೂ ಕೊಡ್ತಾ ಇದ್ದಾರೆ. ಓಕೆ. ಸೊ ಒಂದು ಒಳ್ಳೆ ಯಾರಾದ್ರೂ ರೆಂಟಲ್ ಇನ್ಕಮ್ ಬರುವಂತ ಬಿಲ್ಡಿಂಗ್ ಏನಾದ್ರು ಕಟ್ಟಿದ್ರೆ ಒಳ್ಳೆ ರೆಂಟಲ್ ಇನ್ಕಮ್ ಕೂಡ ತಗೋಬಹುದು ಈ ಒಂದು ಸೈಟ್ ಇಂದ. ಸೈಟ್ ಡೈಮೆನ್ಷನ್ ಬಂದು 60-40 2400 ಸ್ಕ್ವೇರ್ ಫೀಟ್. 2400. ಹೌದು. ಡಾಕ್ಯುಮೆಂಟ್ಸ್ ಎಲ್ಲ ಯಾವ ತರ? ಎಲ್ಲ ಕ್ಲಿಯರ್ ಇದೆ ಸರ್. BDA ಏಕಾತ. BDA ಏಕಾತ ಬರುತ್ತೆ ಸರ್. ಏಕಾತ. ಹೌದು. ಇಮಿಡಿಯೇಟ್ ರಿಜಿಸ್ಟ್ರೇಷನ್ ರೆಡಿ ಇದೆ ಸರ್. ಮ್ಯಾಮ್, ಪ್ರೈಸ್ ಏನ್ ಬರ್ತಾ ಇದೆ ಇಲ್ಲಿ? ಸರ್ 12,000 per ಸ್ಕ್ವೇರ್ ಫೀಟ್ ಇದೆ. 12,000 per ಸ್ಕ್ವೇರ್ ಫೀಟ್. ಹೌದು ಸರ್. ಓಕೆ. ಸೊ ನಮ್ಮ ವೀಕ್ಷಕರಿಗೆ ಏನಾದರೂ ಡಿಸ್ಕೌಂಟ್ ಮಾಡ್ಕೊಡ್ತೀರಾ ಸರ್? ಖಂಡಿತ. ಕಸ್ಟಮರ್ಸ್ ನಿಮ್ ಕಡೆಯಿಂದ ಬಂದ್ರು ಅಂದ್ರೆ ಖಂಡಿತ ನೆಗೋಷಿಯಬಲ್ ಮಾಡ್ಕೊಳ್ಳೋಣ ಸರ್. ನೆಗೋಷಿಯಬಲ್ ಖಂಡಿತ ಮಾಡ್ಕೊಡ್ತೀವಿ. ಇದು ಲೋನ್ ಫೆಸಿಲಿಟಿ ಇಲ್ಲ? ಲೋನ್ ಫೆಸಿಲಿಟೀಸ್ ಎಲ್ಲ ಏಡೆಡ್ ಬ್ಯಾಂಕ್ಸ್ ಇಂದಾನೇ ಆಗುತ್ತೆ ಸರ್. ಬಿಕಾಸ್ ಇಟ್ಸ್ BDA ಅಪ್ರೂವ್ಡ್ ಖಾತಾ, ನಮ್ಗೆಲ್ಲ ಇದಾಗುತ್ತೆ ಸರ್. ಲೋನ್ಸ್ ಎಲ್ಲ ಕಡೆನೂ ಆಗುತ್ತೆ. ಹಾಗೆ ವೀಕ್ಷಕರೇ, ಕ್ಲಿಯರ್ ಆಗಿ ನಿಮಗೆ ಡಾಕ್ಯುಮೆಂಟ್ ಇರುವಂತ ಪ್ರಾಪರ್ಟಿ ಆಗಿರುತ್ತೆ ಇದು. ಸೊ ಫೈನಲ್ ಆಗಿ ನಮ್ಮ ವೀಕ್ಷಕರಿಗೆ ಏನಾದ್ರು ಹೇಳ್ತೀರಾ ಮ್ಯಾಮ್ ಈ ಸೈಟ್ ಬಗ್ಗೆ? ಸರ್ ಫೈನಲ್ ಆಗಿ ನಾನು ಹೇಳೋದು ಅಂದ್ರೆ ಈ ಒಂದು ಸೈಟ್ ಒಳ್ಳೆ ಲೊಕ್ಯಾಲಿಟಿ ಅಲ್ಲಿದೆ. ನಿಮ್ಗೆ ಪ್ಲಸ್ ಪಾಯಿಂಟ್ಸ್ ನಾನು ಆಲ್ರೆಡಿ ಹೇಳಿದ್ದೀನಿ. ಲೀಗಲ್ ಎಲ್ಲ ಕ್ಲಿಯರ್ ಇದೆ. ನೀವು ಯಾವ ಬ್ಯಾಂಕ್ಗೆ ಎಲ್ಲೋಗಿ ತೋರಿಸಿದ್ರು ಲೀಗಲ್ ನಮಗೆ ಪ್ರಾಬ್ಲಮ್ ಇಲ್ಲ, ಲೋನ್ಸ್ ಆಗುತ್ತೆ. ಸೊ ಇಂಥ ಒಂದು ಇದರಲ್ಲಿ ನಿಮ್ಗೆ ರೆಂಟಲ್ ಮಾಡ್ಕೋಬಹುದು, ನೀವು ಅಪಾರ್ಟ್ಮೆಂಟ್ ಕಟ್ಕೋಬಹುದು. ಏನ್ ಕಟ್ಕೊಂಡ್ರು ನಿಮ್ಗೆ ಒಳ್ಳೆ ಬೆನಿಫಿಟ್ಸ್ ಇರುತ್ತೆ ಸರ್. ಲಾಸ್ ಅಂತೂ ಏನೂ ಇಲ್ಲ, ಬೆನಿಫಿಟ್ಸ್ ಚೆನ್ನಾಗಿದೆ. ಇಂತ ಒಂದು ಲೊಕೇಶನ್ ಅಲ್ಲಿ ಸೈಟ್ ಈ ತರ ಸಿಗೋದು ಅಂದ್ರೆ ತುಂಬಾ ಕಷ್ಟ ಇದೆ. ಸೊ ಅದರಿಂದಾಗಿ ಕಷ್ಟ ಇದೆ. ಸೊ ಅದರಿಂದಾಗಿ ಮುಂದುವರಿಬಹುದು. ಯಾವ್ದು ಪ್ರಾಬ್ಲಮ್ ಏನೂ ಇಲ್ಲ. ಓಕೆ ಮ್ಯಾಮ್, ಕಂಪ್ಲೀಟ್ ಆಗಿ ಮಾಹಿತಿ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಕಂಪ್ಲೀಟ್ ಆಗಿ ನೀವು ವಿಡಿಯೋ ನೋಡಿದ್ದೀರಾ. ಈ ಸೈಟ್ ಬಗ್ಗೆ ನಿಮಗೆ ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ. ಸೊ ಈ ಸೈಟ್ ಒಂದು ಒಳ್ಳೆ ಪ್ರೈಮ್ ಲೊಕೇಶನ್ ಅಲ್ಲೇ ಲೊಕೇಟೆಡ್ ಆಗಿರೋದು ಹೇಳಕ್ಕೆ ಇಷ್ಟಪಡ್ತೀನಿ. ಇನ್ನೂ ಏನಾದರೂ ನಿಮಗೆ ಡೌಟ್ಸ್ ಇದ್ರೆ ಡಿಸ್ಪ್ಲೇ ಮೇಲೆ ಕಾಂಟ್ಯಾಕ್ಟ್ ನಂಬರ್ ಕೊಟ್ಟಿರ್ತೀವಿ, ಅಲ್ಲಿಂದ ಡೈರೆಕ್ಟ್ ಆಗಿ ಕಾಂಟ್ಯಾಕ್ಟ್ ಮಾಡಿ ಈ ಸೈಟ್ನ ನಿಮ್ದಾಗ್ಸೋಡಿ. ಧನ್ಯವಾದಗಳು.